ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ರಕ್ಷಾ ವ್ಲಾಗ್ಸ್. ನಾನು ನನ್ನ ತಮ್ಮ ಒಂದು ಮಿನಿ ಟ್ರಿಪ್ ಥರ ಪ್ಲ್ಯಾನ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಕಾರಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನನ್ನ ತಮ್ಮನಿಂದ ನಿಮಗೊಂದು ಹಾಯ್. ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ನಮ್ಮ ಮಲೆನಾಡು ರೋಡ್ ಅಂದರೆ ಕೇಳಬೇಕಾ? ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಕಣ್ರಿ. ಗಾಡಿ ಓಡಿಸೋಕ್ಕೆ ಖುಷಿ ಆಗುತ್ತೆ. ಹಾಗೆ ನಾವು ಹೋಗ್ತಿರೋ ಪ್ಲೇಸ್ ಶಿವಮೊಗ್ಗದಿಂದ ಬರೀ 30 ಕಿಲೋಮೀಟರ್ಸ್ ಅಷ್ಟೇ. ಯಾವುದು ಅಂತ ಮುಂದೆ ಹೇಳ್ತೀನಿ ಬನ್ನಿ. ಹಾಗೆ ಹೇಳ್ತಾ ನಾವು ಆ ಪ್ಲೇಸಿಗೆ ರೀಚ್ ಆದ್ವಿ. ನಾನು ಮುಂದೆ ಹೋಗ್ತಾ ಇದ್ದೀನಿ, ನನ್ನ ತಮ್ಮ ಹಿಂದೆ ಬರ್ತಿದ್ದಾನೆ ಕಾರ್ ಪಾರ್ಕ್ ಮಾಡಿಕೊಂಡು. ಆ್ಯಕ್ಚುಲಿ ನಾವು ಕಾರ್ನ ಅಲ್ಲಿ ಕಾಣಿಸ್ತಿದೆಯಲ್ಲ ವಾಟೋ, ಅಲ್ಲಿಗೆ ನಾವು ತೊಗೊಂಡು ಹೋಗಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಅಲ್ಲಿ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಹಾಕಿದ್ರು, ಕಾರ್ ಮೂವ್ ಆಗಲ್ಲ. ಇದೇ ನೋಡಿ, ದೊಡ್ಡ ಕಲ್ಲು ಹಾಕಿದ್ದಾರೆ. ಸೊ ನಾವು ಕಾರ್ನ ಹಿಂದೆನೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ ಶಿವಮೊಗ್ಗದಿಂದ 30 ಕಿಲೋಮೀಟರ್ಸ್ ಅಷ್ಟೇ ಅಂತ. ಅದೇ ಉಂಬ್ಳೆಬೈಲ್ ಬ್ಯಾಕ್ ವಾಟರ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವೇ. ವಾಟರ್ ಎದುರುಗಡೆ ಹಸುಗಳು ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಒಂದು 4 ಫೋಟೋಸ್ ವೀಡಿಯೋಸ್ ತಕ್ಕೊಂಡು ಅಲ್ಲಿಂದ ಹೊರಟ್ವಿ. ನನಗಂತೂ ಆ ಪ್ಲೇಸ್ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ. ಬಟ್ ಎನಿ ಹೌ ಬರಲೇಬೇಕು. ಬಾಯ್ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ. ಹಾಗೆ ಆನ್ ದ ವೇ ಹೋಗ್ತಾ ರೋಡ್ ಸೇಮ್ ಲೈಕ್ ಕಾಡು ರೋಡ್ ಥರನೇ ಇದೆ. ನನಗೆ ಎಲ್ಲಿಂದನೋ ಹುಲಿನೋ ಆನೆನೋ ಸಿಂಹನೋ ಬಂದ್ಬಿಡುತ್ತೆ ಅಂತ ಒಂದು ಗಾಬರಿ ಇತ್ತು. ಬಟ್ ಎನಿ ಹೌ ಏನೂ ಬರಲಿಲ್ಲ. ಸೊ ನಮ್ಮ ಕಿಚ್ಚ ಬಾಸ್ ಸಾಂಗ್ ಕೇಳಿಕೊಂಡು ನಾವು ನಮ್ಮ ಮನೆ ಕಡೆ ಪ್ರಯಾಣ ಹೊರಟ್ವಿ. ಸೊ ಹಾಗೆ ಹೋಗ್ತಾ ಆನ್ ದ ವೇ ಏರ್ಪೋರ್ಟ್ ರೋಡ್ ಅಪೋಸಿಟಲ್ಲಿ ಆನ್ ದ ವೇ ಹೋಗ್ತಾ ನಮಗೆ ಪ್ರತ್ಯಂಗಿರಿ ತಾಯಿ ದರ್ಶನ ಆಯಿತು. ಏನೋ ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು. ಏರ್ಪೋರ್ಟ್ ಎದುರುಗಡೆನೇ ಇದೆ ದೇವಸ್ಥಾನ. ಹಾಗೆ ನಾವು ದರ್ಶನ ತಗೊಂಡು ಅಲ್ಲಿಂದ ಹೊರಟ್ವಿ. ಸೊ ನಮ್ಮ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಕಮೆಂಟ್, ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.